ಮಾಡುವಂಥ ವ್ಯಕ್ತಿಗಳು ನೋಟ್ ಆಗಿಬಿಟ್ಟಿರ್ತಾರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, ಅಂತ ವ್ಯಕ್ತಿಗಳಿಗೆ ಆರಿಸು. ಅಂದ್ರೆ ಸರ್ ಈಗ ಕೆಲವೊಂದು ಈಗಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಲೇ ಚುನಾವಣೆ ಆಯ್ತು ಅಂದ್ರೆ ಈ ಪಕ್ಷ ಬರ್ಬೇಕು, ಇವ್ರು ಗೆಲ್ಲಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಿಜೆಪಿ ಬರಬೇಕು ಅಂತ ಹೇಳ್ತೀವಿ. ಯಾಕೆ ಸರ್? ಯಾಕಂದ್ರೆ ಇದಕ್ಕಿಂತ ಅದು ಬೆಟರ್ ಅನ್ನಿಸ್ತದೆ. ಆದ್ರೆ ಯಾರು ಇಲ್ಲಿ ತನಕ ಕೊಡದೇ ಇರುವಂತಹ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಕೊಟ್ಟಿದೆ. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದಾರೆ, ಅಷ್ಟೇ ತೊಂದರೆಗಳಾಗ್ತಾ ಇದೆ. ಈಗ ಬಸ್ಸಿಂದ ಇಳಿದು ಬರ್ತಾ ಇದ್ದೀನಿ, ಆ ಲೇಡೀಸ್ ಪ್ರಾಬ್ಲಮ್ಸ್ ಅವೆಲ್ಲ ನೋಡಿದ್ವಿ. ಅದನ್ನ ಸಾಲ್ವ್ ಮಾಡೋದು ನಾವೇ ಅಲ್ವಾ, ಗಂಡಸರ ಮನೆಯಲ್ಲಿ. ಅವ್ರಿಗೇನೋ ಒಂದು 10 ರೂಪಾಯಿ ಟಿಕೆಟ್ಸ್ ಅಂತ ಕೊಡ್ತಾರೆ, ಬಟ್ ಉಳಿದವ್ರಿಗೆ ಎಲ್ಲರಿಗೂ ತೊಂದರೆನೇ ಅಲ್ವಾ. ಈಗ ಮೊದಲೇ ಸ್ವಲ್ಪ ಹೆಚ್ಚು ಕಡೆ 3-4 ಅವರ್ ಈಗ ಲೇಟ್ ಆಯ್ತು ಅವರಿಂದಾನೆ ಬರ್ಬೇಕಾದ್ರೆ. ಸ್ವಲ್ಪ ಒಂದು ಕ್ರೌಡ್ಗಳು ಅವರೇ ಸೇರ್ಕೊಂಡು ಹೆಣ್ಮಕ್ಳಿಂದ ಯಾಕೆ ತಡ ಆಯ್ತು ಸರ್? ಸ್ವಲ್ಪ ಹೋಗ್ತಾರೆ, ಸೀಟೇ ಇಲ್ಲ. ನಮ್ಮಂತ ಏಜ್ ಪೇಪರ್ಸ್ಗೆಲ್ಲ ಹೆಂಗದು, ಓಲ್ಡ್ ಪೇಪರ್ಸ್ ಅವ್ರಿಗೆಲ್ಲ ಅಟ್ಲೀಸ್ಟ್ 1-2 ಸೀಟ್ ಆದ್ರೂ ಬಿಟ್ಟಿರ್ತಾರೆ, ಅದು ಬಿಡೋದಿಲ್ಲ. ಬಿಜೆಪಿ ಬರ್ಬೇಕು, ಫುಲ್ ಬಿಜೆಪಿ ಬರ್ಬೇಕು ನಮ್ಮ ಕರ್ನಾಟಕದಾಗ ಫುಲ್. ಯಾಕಂದ್ರೆ ಅಭಿವೃದ್ಧಿ ಇದೆ. ಈಗ 2.5 ವರ್ಷ ಆಯ್ತು, ಯಾರಿಗೂ ಕೆಲಸ ಕಾರ್ಯವಿಲ್ಲ, ಏನಿಲ್ಲ. ನಾವು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ಎಲ್ಲ ಗಾಡಿಗಳು ಎಲ್ಲ ಮುಳ್ಳಿಟ್ಟು ಕುತ್ಕೊಂಡಿದ್ದೀವಿ. ಯಾರಿಗೆ ಅಭಿವೃದ್ಧಿ ಇಲ್ಲ. ಬರೋಕ್ ಬಿಜೆಪಿ ಬರ್ಬೇಕು, ಒಳ್ಳೆ ಅಭಿವೃದ್ಧಿ ಇರ್ತದೆ, ಒಳ್ಳೆ ಸಹಕಾರ ಇರ್ತದೆ, ರೋಡ್ ಗೀಡು ಎಲ್ಲ ಚೆನ್ನಾಗಿ. ಬಟ್ ಕಾಂಗ್ರೆಸ್ ಬಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಅದೆಲ್ಲ ಉಪಯೋಗ ಇಲ್ಲ. ಎಲ್ಲ ಈಗ ಮನೆಗೆ ಗಂಡು ಮಕ್ಕಳೆಲ್ಲ ಮನೆಯಾಗ, ಹೆಣ್ಮಕ್ಳೆಲ್ಲ ರೋಡ್ ಮೇಲೆ. ಹೆಣ್ಮಕ್ಳೆಲ್ಲ ರೋಡ್ ಮೇಲೆ, ಗಂಡು ಮಕ್ಕಳೆಲ್ಲ ರೋಡ್ ಮೇಲೆ, ಇದು ಬಾರಲ್ಲಿ. ಹೆಣ್ಮಕ್ಳೆಲ್ಲ ರೋಡ್ ಮೇಲೆ. ಅವರು ಬಸ್ ಫ್ರೀ ಅಂತ ಬರ್ತಾರ, ಒಂದು 6 ಪ್ಯಾಕೆಟ್ ಊಟ ಬೆಂಗಳೂರು ಬರ್ತಾರ. ಏನ್ ಮಾಡೋದು, ಒಂದು 2 ಪ್ಯಾಕೆಟ್ ಬೇಕು, 10 ಪ್ಯಾಕೆಟ್ ರೋಡ್ ಬೆಂಗಳೂರು ಬರ್ತಾರ. ನಿಮಗೇನ್ ಅನ್ಸುತ್ತೆ ಬೆಂಗಳೂರು ಅದು ಸಾರಿ ಬಿಜೆಪಿಯಲ್ಲಿ? ಬಿಜೆಪಿಯಲ್ಲಿ ನಮ್ಮವ್ರು ಯಾರಿದ್ರೆ ನಡೀತದ, ನಮ್ಮ ಎಲ್ಲ ಜನ ಒಂದೇ. ಒಟ್ಟು ಪಕ್ಕ ಬಿಜೆಪಿ ಬರ್ಬೇಕು, ಪಕ್ಕ ಬಿಜೆಪಿ ಬರ್ಬೇಕು. ಏನು ಬದಲಾವಣೆಗಳು ಆಗುತ್ತೆ, ಎಲ್ಲ ಅಭಿವೃದ್ಧಿ ಇರ್ತದೆ. ಪ್ರತಿ ನೋಡಿ ಆಟೋಗಳಿಗೆ ಬಾಡಿಗಿಲ್ಲ, ಬಸ್ಗಳಿಗೆ ಇಲ್ಲ, ಮನೆ ಮುಂದೆ ಯಾವ್ದೋ ಒಂದು ಕಂತು ಕಟ್ಟ ಕೂಡ ಅಮೌಂಟ್ ಇಲ್ಲ ಯಾರ ಹತ್ರ. ದುಡಿದ್ರೆ ಕ್ಯಾಶ್ ಕೊಡಲ್ಲ. ಅವೆಲ್ಲ ಟೆಂಡರ್ ಆಗಿದಾವ, ಲೇಬರ್ಗಳಿಗೆ ಕಾಂಟ್ರಾಕ್ಟರ್ ತಗೊಂಡಿರ್ತೀವಿ, ಸ್ವಲ್ಪ ಕಾಂಟ್ರಾಕ್ಟರ್ ಸ್ವಲ್ಪ ಖರ್ಚಿಗೆ ಕೊಟ್ಟಂಗ್ ಮಾಡ್ತಾರ, ಆಮೇಲೆ ಅಮೌಂಟೇ ಕೊಡಲ್ಲ. ಈ ತರ ಇದೆ. ಬಿಜೆಪಿ ಬರ್ಬೇಕು, ಅಭಿವೃದ್ಧಿ ಆಗ್ತದೆ. ಅವರು ಕಷ್ಟ ಸುಖ ಅವ್ರಿಗೆ ಗೊತ್ತಿದೆ, ಆಗ್ತದೆ. ಸರ್ ನೀವ್ ಎಲ್ಲಿಂದ ಬಂದ್ರಿ? ನಮ್ಮದು ಸ್ವಂತ ಬಳ್ಳಾರಿ ಮೇಡಮ್, ನಾವು ಸಬ್ ಕಾಂಟ್ರಾಕ್ಟ್ ಮಾಡ್ತಾ ಇದೀವಿ, ಲೇಬರ್ ಹಿಡ್ಕೊಂಡು. 2.5 ವರ್ಷ ಆಯ್ತು. ಈ ಬ್ಯಾಗ್ ಕೆಳಗೆ ಇಟ್ಟಿಲ್ಲ, ತಿರುಗ್ತಾ ಇದೀವಿ. ಜನ ಸಿಕ್ಕರೆ ಕೆಲಸ ಎಲ್ಲ, ಕೆಲಸ ಸಿಕ್ಕರೆ ಜನ ಸಿಗೋದಿಲ್ಲ. ಎಲ್ಲ ಸಿಕ್ಕರೆ ಬಟ್ಟೆ ಬರೀ ಅದು ಕಾಂಟ್ರಾಕ್ಟರ್ ಹೊರಗೆ ಮಾಡೋದು ಇಲ್ಲ. ತಿಂಗಳು ಅಲ್ಲೇ ತಿಂಗಳು ಮಾಡ್ಸೋದು, ಹಣ ಕೊಡಲ್ಲ. ಪಾಪ ಅವ್ರಿಗೆ ಬಂದಿರ್ತಾನ, ಮೇಲವ್ರಿಗೆ ಬಂದಿರ್ತಾನೆ, ನಮಗೆ ಬರೋದು. ಇಷ್ಟಿದೆ ನೋಡಿ ಸಮಸ್ಯೆ. ಇದೆ ನೋಡ್ಬೇಕು, ಪಕ್ಕ ಬಿಜೆಪಿ ಬರ್ಬೇಕು. ಅವಾಗ ಕತೆ ನೋಡಿ. ಒಳ್ಳೆ ರೋಡ್ ಮಾಡಿದಾರೆ, ಡ್ಯಾಮ್ ಮಾಡಿದಾರೆ, ಬೈಪಾಸ್, ಒನ್ನೇಚು ಎಲ್ಲ ಮಾಡಿದಾರೆ. ವಾಜಪೇಯಿ ಸರ್ಕಾರದಾಗ ಎಷ್ಟು ಕೆಲಸ ಮಾಡಿದ್ರು. ಆ ಎಲ್ಲ ಕೆಲಸಗಳು ಕಾಂಗ್ರೆಸ್ ನಲ್ಲಿ ಆಗ್ತಿಲ್ಲ ಅಂತ ಅನಿಸ್ತಿದೆ. ಕೆಲಸ ಆಗಲ್ಲ. ಅವಾಗ ಬರ್ಬೇಕು, ಬಿಜೆಪಿ ಆಡಳಿತ ಬರ್ಬೇಕು, ಚೆನ್ನಾಗಿ ವರ್ಕ್ ಮಾಡ್ಬೇಕು. ಈಗ ತಕ್ಷಣಕ್ಕೆ ಚುನಾವಣೆ ಆದ್ರೆ ಯಾವ ಸರ್ಕಾರ ಬರ್ಬೇಕು ಅಥವಾ ಯಾರು ಗೆಲ್ಬೇಕು ನಿಮ್ ಪ್ರಕಾರ? ಕುಮಾರಸ್ವಾಮಿ ಬರ್ಬೇಕು. ಯಾಕಂದ್ರೆ ಮುದ್ದೆ ತಿಂದಿರೋರು, ಅವ್ರು ಮುದ್ದೆ ಕೊಡ್ಸಿರೋರು. ಅವರು ಗೆದ್ದ ಇವಾಗ ಏನ್ ಕೊಟ್ಟ? ಯೋಗೇಶ್ವರು ಗಾರ್ಮೆಂಟ್ಸ್ ಇಷ್ಟಿದೆ ಗೊತ್ತಾ, ಒಂದು ಕಂಪನಿದಲ್ಲಿ ಚಕ್ಕೆರೆ ಅವ್ರವರು. ನಾನು ಇಲ್ಲೇ ಹೇಳ್ತೀನಿ ಬೇಕಾರೆ, ಗೆಲ್ಬೇಕಂದ್ರೆ ನಿಖಿಲ್ ಬರ್ಬೇಕಷ್ಟೇ. ಹೋಸತಿ ಸೋತ, ನಿಖಿಲ್ ಗೆಲ್ಬೇಕು. ಕುಮಾರಸ್ವಾಮಿ ಎಲ್ಲ ದೇವೇಗೌಡ ಗೆಲ್ಬೇಕಷ್ಟೇ. ಅವ್ರು ಗೆದ್ರೆ ಏನ್ ಬದಲಾವಣೆಗಳಾಗುತ್ತೆ? ಅವ್ರು ಗೆದ್ರೆ ಹಳ್ಳಿ ಕಡೆ ಅಕ್ಕಿನೂ ಸಿಕ್ಕಲ್ ಡಿಪ್ಪಲ್ಲಿ. ಹಿಂದ ಮುಂದೆ ಹೇಳ್ತಾ ಇಲ್ಲ, ನಾನು ನಡೆಯೋರು ಇಲ್ಲ ಇಲ್ಲಿಗ. ಡಿಪೋ ಅಲ್ಲಿ ಅಕ್ಕಿ ಎಲ್ಲ ಕಮ್ಮಿ ಮಾಡಿರ್ತಾರೆ, ಮೊಟ್ಟೆನೂ ಕೊಡ್ತಾರೆ ಹುಡುಗರೊಳಗೆ, ಗಾರ್ಮೆಂಟ್ಸ್ ಇದಕ್ಕೆ ಅಂಗನವಾಡಿಗೆಲ್ಲ. ಇವ್ರೇನ್ ಕೊಡ್ತಾವ್ರೆ? ಡಿ.ಸಿ. ಏನ್ ಕೊಡ್ತಾನೆ? 700 ಅಂದು. ನಾ ಇಲ್ಲೇ ಹೇಳ್ತೀನಿ ಬೇಕಾರೆ, ಕೇಳಿಬೇಕಾರೆ. ಅವ್ರ ಊರು ಹೊತ್ತು ಬಣ್ಣ ಹೊಡೆದಿರೋದು ನಾನು ಇದಕ್ಕೋಸ್ಕರ ಬಂದಿರೋದು, ಎಣ್ಣೆ ಹೊಡೆಯಕ್ಕೋಸ್ಕರ ಬಂದಿರೋದು. ಎಲ್ಲ ಎಣ್ಣೆ ಹೊಡೆಯಕ್ ಬಂದಿದ್ದೀರಾ? ಇಲ್ಲೇ ನನ್ ಗಲ್ಲಿನ ಅದು ಇವ್ರು ಕಾಂಗ್ರೆಸ್ಸೇ ಬರ್ಬೋದು ಅಂತ. ಅಂದ್ರೆ ನಿಮ್ಗೆ ಇರೋ ಸರ್ಕಾರ ನೀವು ಮುಂದುವರಿಬೇಕು ಅಷ್ಟೇ.
ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ನಿಮ್ಗೆ ಆಗ್ತಿದೆ ಅಂತ ಅನ್ಸುತ್ತೆ ಕಾಂಗ್ರೆಸ್ ಇಂದ? ಅದೇನಿಲ್ಲ, ಅವ್ರು ಹೆಂಗೆ ಜನಗಳಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬರಬೇಕು ಅಂತ ಅನ್ಕೊಂಡಿದ್ವಿ. ಬಿಜೆಪಿ ಸಮ್ಮಿಶ್ರ, ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಸಮ್ಮಿಶ್ರ ರಚನೆ ಮಾಡಿ. ಈಗ ಕಾಂಗ್ರೆಸ್ ನಲ್ಲಿ ಈಗ ಸರ್ಕಾರ ಏನಿದೆ ಸದ್ಯಕ್ಕೆ 5 ಗ್ಯಾರಂಟಿಗಳಿದೆ ಸರ್. ಎಲ್ಲ ಆರ್ಥಿಕ ಪರಿಸ್ಥಿತಿಗಳನ್ನ ತುಂಬಾ ಅಧೋಗತಿಗೆ ತಂದಿಡ್ತಾ ಇದೆ. ಜನಸಾಮಾನ್ಯರಿಗೆಲ್ಲರಿಗೂ ಕೂಡ ಬೇರೆ ರೀತಿ ಹೊರೆ ಆಗ್ತದೆ. ಒಂದು ರೀತಿಯಲ್ಲಿ ಅನುಕೂಲ ಆಗ್ತದೆ, ಇನ್ನೊಂದು ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ಬಿಜೆಪಿ ಅಥವಾ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬಂದ್ರೆ ಏನೆಲ್ಲ ಬದಲಾವಣೆಗಳು ಅಥವಾ ಇಂಪ್ರೂವ್ಮೆಂಟ್ಸ್ ಡೆವಲಪ್ಮೆಂಟ್ ಏನಾಗುತ್ತೆ? ಬೇಸಿಕ್ ನೀಡ್ಸ್, ಮೂಲಭೂತ ಸೌಕರ್ಯ, ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಇವತ್ತು ಎಜುಕೇಶನ್ ಮತ್ತೆ ವೈದ್ಯಕೀಯ ವ್ಯವಸ್ಥೆ, ಇದೆಲ್ಲ ಒಂದು ಬೇಸಿಕ್ ನೀಡ್ಸ್ ಅಲ್ಲಿ ಕೊಡ್ಬೇಕಾಗತ್ತೆ. ಇನ್ನು ಅದ್ ಬಿಟ್ಟು ಬೇರೆದೆಲ್ಲ ಅದನ್ನು ಅನಾವಶ್ಯಕವಾಗಿ ಜನಗಳಿಗೆ ಬೇಡದೆಲ್ಲ ಕೊಟ್ಟು ಆರ್ಥಿಕವಾದ ಹೊರೆ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಅಂದ್ರೆ ಈಗಿರೋ ಸರ್ಕಾರದಲ್ಲಿ ನಿಮಗೆ ಈ ತರದ್ ನನಗೆ ಏನು ಸಿಗ್ತಿಲ್ಲ ಅಥವಾ ಜನಸಾಮಾನ್ಯರಿಗೆ ಮೂಲ ಸೌಕರ್ಯ ಸಿಗ್ತಿಲ್ಲ ಅಂತ ನಿಮ್ಗೆ ಅನಿಸ್ತಿದ್ಯಾ? ಖಂಡಿತ ಮೂಲಭೂತ ಸೌಕರ್ಯಗಳು ಜನಸಾಮಾನ್ಯರಿಗೆ ತಲುಪೋದಿಲ್ಲ. ವೈಯಕ್ತಿಕವಾಗಿ ಕೊಡ್ತಾ ಇರ್ತಕ್ಕಂಥದ್ದೆಲ್ಲ ಮಿಸ್ಯೂಸ್ ಮಾಡ್ಕೊತಾ ಇದಾರೆ ಜನ. ಈ ಒಬ್ಬ ನಾಯಕ ಬರ್ಬೇಕು, ಇವರು ಬಂದ್ರೆ ಎಲ್ಲಾ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ಯಾರು? ಕುಮಾರಸ್ವಾಮಿ ಅವ್ರು ಬರ್ಬೇಕು. ಅವರು ಉತ್ತಮ ಆಡಳಿತ ನೀಡ್ತಾರೆ, ರೈತರ ಪರವಾಗಿ ಕೆಲಸ ಮಾಡ್ತಾರೆ. ಈಗ ಇರುವಂತಹ ಸರ್ಕಾರ ರೈತರ ಪರವಾಗಿಲ್ವಾ ಸರ್? ಖಂಡಿತ ಇಲ್ಲ. ಏನ್ ಕೊಡ್ತಾ ಕೃಷಿಗೆ ಸಂಬಂಧಪಟ್ಟಂಗೆ ಮತ್ತೆ ನೀರಾವರಿಗೆ ಸಂಬಂಧಪಟ್ಟಂಗೆ ಯಾವ್ದು ಆದ್ಯತೆ ನೀಡ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ತಕ್ಷಣಕ್ಕೆ ಚುನಾವಣೆ ಆದ್ರೆ ರಾಜ್ಯದಲ್ಲಿ ಈ ಸರ್ಕಾರ ಅಥವಾ ಈ ಪಕ್ಷ ಬರಬೇಕು, ಈ ನಾಯಕ ಬರಬೇಕು, ಯಾರು ಬಂದ್ರೆ ಸೂಕ್ತ ಅಂತ ಹೇಳಿ ನಾನು ಜನರಿಗೆ ಕೇಳುವಂತಹ ಪ್ರಯತ್ನ ಮಾಡಿದೆ. ಜನರು ಸಹ ಸಾಕಷ್ಟು ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಾರೆ. ನೀವೇ ನೋಡಿದ್ರಿ, ಕೆಲವರು ಕುಮಾರಸ್ವಾಮಿ ಅವರು ಬರ್ಲಿ ಅಂತ ಹೇಳಿದ್ರು, ಕೆಲವರು ಬಿಜೆಪಿ ಬರ್ಲಿ ಅಂತ ಹೇಳಿದ್ರು, ಇನ್ನು ಕೆಲವರು ಇಲ್ಲ ಕಾಂಗ್ರೆಸ್ ಇರ್ಬೇಕು ಅಂತ ಹೇಳಿದ್ರು, ಇನ್ನು ಕೆಲವರಂತೂ ಯಾರು ಬಂದ್ರು ನಮ್ಗೆ ಏನ್ರಿ, ನಮ್ ಜೀವನ ನಮ್ ಕಷ್ಟ ನಾವೇ ಅನುಭವಿಸ್ಬೇಕು ಅನ್ನೋ ಮಾತು ಕೂಡ ಹೇಳಿದ್ರು. ಆದ್ರೆ ಜನರಿಗೆ ಯಾವ ತರದ ಸರ್ಕಾರ ಬೇಕು ಅಂತ ಕೇಳಿರುವ ಈ ಪ್ರಶ್ನೆ ಆಗಿತ್ತು. ಆದ್ರೆ ನಿಮಗೇನ್ ಅನ್ಸುತ್ತೆ? ನೀವು ಸಹ ಕಮೆಂಟ್ ಮೂಲಕ ತಿಳಿಸಿ, ಯಾವ ಸರ್ಕಾರ ಅಥವಾ ಯಾವ ನಾಯಕ ಬರ್ಬೇಕು ನಾಯಕರಾಗಿ ಅಂತ ನಿಮಗ ಅನ್ಸುತ್ತೆ. ನೀವು ನಮ್ಮ ಈ ವಿಡಿಯೋ ನೋಡಿದ್ದೀರಾ, ದಯಮಾಡಿ ನೀವು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಪಬ್ಲಿಕ್ ಪಂಚ್. ನೀವು ನೋಡ್ತಾ ಇರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.